ನಮಸ್ತೆ ಕರ್ನಾಟಕ. ಯಾರೆಲ್ಲ ಕೇಳ್ತಾ ಇದ್ರಿ ಗಿಲ್ಲಿ ಗೆಲ್ಲಲ್ಲ ಅಂತ, ಸೊ ನಾನು ಬರ್ದ್ ಕೊಡ್ತೀನಿ. ಈ ಸಲ ಬಿಗ್ ಬಾಸ್ ವಿನ್ನರ್ ನಮ್ಮ ಗಿಲ್ಲಿನೇ ಆಗೋದು. ಹೆಂಗೆ ಅಂತ ಕೇಳ್ತೀರಾ? ಸೊ ಒಂದ್ ಥಿಂಕ್ ಮಾಡಿ, ಬಿಗ್ ಬಾಸ್ ಅಲ್ಲಿ 20 ಲಕ್ಷ ಓಟು ನಮ್ಮ ಗಿಲ್ಲಿಗೆ ಬಿದ್ರೆ ಉಳಿದ ಸ್ಪರ್ಧಿಗಳಿಗೆ ಸೇರಿ 15 ಲಕ್ಷ ಓಟ್ ಕೂಡ ಬೀಳಲ್ಲ. ಇದು 100% ಗ್ಯಾರಂಟಿ. ಸೊ ಆ ಕಾರಣದಿಂದ ಈ ಸಲ ಬಿಗ್ ಬಾಸ್ ವಿನ್ ಆಗೋದು ಗಿಲ್ಲಿನೇ. ಯಾಕಂದ್ರೆ ಗಿಲ್ಲಿ ಜನರಿಗೆ ಅಷ್ಟೊಂದು ಎಂಟರ್ಟೈನ್ಮೆಂಟ್ ಕೊಡ್ತಾನೆ, ಕಾಮಿಡಿ ಮಾಡ್ತಾನೆ. ಸೊ ನೆನ್ನೆ ನೋಡಿದ್ರಲ್ಲ, ಬಿಗ್ ಬಾಸ್ ಅವರು ಒಂದು ಟಾಸ್ಕ್ ಕೊಟ್ಟಿದ್ರು, ಅದರಲ್ಲಿ ನಮ್ಮ ಗಿಲ್ಲಿ ಬರ್ದು ಒಂದು ರ್ಯಾಪ್ ಸಾಂಗ್ ಕೂಡ ಆಡಿದ್ದಾನೆ. ಯಾರಿಗೆಲ್ಲ ಇಷ್ಟ ಆಯ್ತು ಆ ಒಂದು ರ್ಯಾಪ್ ಸಾಂಗ್? ಸೊ ಪ್ಲೀಸ್ ಕಮೆಂಟ್ ಮಾಡಿ. ಹಾಗೆ ಕೊನೆಯದಾಗಿ 13ನೇ ವಾರದಲ್ಲಿ ನಮ್ಮ ಗಿಲ್ಲಿ ಅವರು ಕ್ಯಾಪ್ಟನ್ ಆಗಿದ್ರು. ಸೊ ಇನ್ನೊಂದೇನಂದ್ರೆ, ಬಿಗ್ ಬಾಸ್ನ ಕೊನೆಯ ವಾರದ ಒಂದು ಕ್ಯಾಪ್ಟನ್ ಯಾರಂದ್ರೆ ಧನುಷ್ ಅವರು. ಹಾಗೆ ಮೊದಲನೇ ಫೈನಲಿಸ್ಟ್ ಆಗಿ ಧನುಷ್ ಅವರು ಆಯ್ಕೆ ಆಗಿದ್ದಾರೆ. ಹಾಗೆ ನೆಕ್ಸ್ಟ್ ಇವತ್ತು ಮಾತ್ರ ನಮ್ಮ ಪಕ್ಕ ಗಿಲ್ಲಿ ಅವರು ಆಯ್ಕೆ ಆಗ್ಬೇಕು ಫೈನಲಿಸ್ಟ್ ಆಗಿ. ಹಾಗೆ ಫೈನಲಿಸ್ಟ್ ಅಲ್ಲ, ಕಪ್ನೇ ಗೆಲ್ಕೊಂಡ್ ಬರ್ತಾರೆ ಗಿಲ್ಲಿ ಅವರು. ಸೊ ಇದಂತೂ 100% ಗ್ಯಾರಂಟಿ. ಸೊ ಆದಷ್ಟು ಯಾರ್ಯಾರು ವೋಟ್ ಮಾಡಿಲ್ಲ ಆದಷ್ಟು ಬೇಗ ವೋಟ್ ಮಾಡಿ. ಯಾಕಂದ್ರೆ ವಿಡಿಯೋ ಹಾಕಿದ ತಕ್ಷಣ ಸುಮಾರು ಲೈಕ್ ಮಾಡ್ತಾರೆ, ಜನ ಕಾಮೆಂಟ್ ಮಾಡ್ತಾರೆ. ಆದ್ರೆ ವೋಟಿಂಗ್ ಅಲ್ಲಿ ನೋಡಿದ್ರೆ ತುಂಬಾ ಜನಕ್ಕೆ ವೋಟ್ ಮಾಡಕ್ಕೆ ಬರಲ್ಲ. ಇನ್ನು ಕೆಲವೊಂದು ಜನಕ್ಕೆ ಬರೀ ಇಂತದೆಯಾ, ತುಂಬಾ ಜನ ಲೈಕ್, ಫಾಲೋ, ಕಾಮೆಂಟ್ ತುಂಬಾ ಜನ ಮಾಡ್ತಾರೆ. ಆದ್ರೆ ವೋಟ್ ಹಾಕೋರು ತುಂಬಾ ಕಡಿಮೆ ಜನ ಇದ್ದಾರೆ. ಸೊ ಆ ಕಾರಣದಿಂದ 99 ಓಟು ನಮ್ಮ ಗಿಲ್ಲಿಗೆ ಹಾಕಿ ಅಂತ ಎಲ್ಲರಿಗೆ ಕೇಳ್ಕೊಂತ ಇದ್ದೀನಿ. ಸೊ ಯಾಕೆ ನನಗೂ ಕೂಡ ಗಿಲ್ಲಿ ಅಷ್ಟೊಂದು ಇಷ್ಟ ಅಂದ್ರೆ, ಎಲ್ಲರಿಗೆ ನಗಿಸ್ತಾನೆ, ಇದು ನನಗೆ ತುಂಬಾ ಇಷ್ಟ. ಸೊ ಅಷ್ಟೊಂದು ಎಂಟರ್ಟೈನ್ಮೆಂಟ್ ಮಾಡ್ತಾನೆ. ಹಾಗೆ ಇರೋದನ್ನೇ ಇದ್ದಕ್ಕಿದ್ದಂತೆ ಹೇಳ್ತಾನೆ, ಬಾಯಿ ಮುಂದೆನೆ ಹೇಳ್ತಾನೆ, ಯಾವುದೇ ಇಂಡೈರೆಕ್ಟ್ ಆಗಿ ಹೇಳಲ್ಲ. ಅದಕ್ಕೆ ನನಗೆ ಅಷ್ಟೊಂದು ಇಷ್ಟ. ಎಲ್ಲರ ತರ ಸುತ್ತಿ ಬಳಸಿ ಮಾತಾಡಲ್ಲ. ಸೊ ಏನೇ ಇದ್ರು ಕಾಮಿಡಿಯಲ್ಲೇನೆ ಮಖಕ್ಕೆ ಹೊಡೆದಂಗೆ ಹೇಳ್ತಾನೆ. ಇದು ಒಂದು ಗಿಲ್ಲಿಯ ಒಂದು ಪ್ಲಸ್ ಪಾಯಿಂಟ್ ಅಂತ. ಸೊ ಅದಕ್ಕೆ ಗಿಲ್ಲಿ ಇಷ್ಟ ಆಗೋದು. ಹಾಗೆ ಯಾರ್ಯಾರು ನಮ್ಮ ಗಿಲ್ಲಿ ಫ್ಯಾನ್ಸ್ ಇದ್ದೀರಾ ಆದಷ್ಟು ಈ ವಿಡಿಯೋನ ಶೇರ್ ಮಾಡಿ. ಯಾಕಂದ್ರೆ ಜನಕ್ಕೆ ಗೊತ್ತಾಗ್ಲಿ. ಕೆಲವೊಬ್ಬರಿಗೆ ಓಟ್ ಹಾಕಕ್ ಬರಲ್ಲ, ಅವ್ರಿಗೆ ಹೇಳಿ ಓಟ್ ಹಾಕಿ ಅಂತ. 99 ಓಟ್ ಕೂಡ ನಮ್ಮ ಗಿಲ್ಲಿಗೆ ಬಿದ್ದಿರಬೇಕು. ಹಾಗೆ 2026ರಲ್ಲಿ ನಮ್ಮ ಗಿಲ್ಲಿ ಅವರು ಬಿಗ್ ಬಾಸ್ ನ ಒಂದು ಟ್ರೋಫಿ ಎತ್ಕೊಂಡು ಬರ್ಬೇಕು. ಹಾಗೆ RCB ಕೂಡ ನಮ್ಮ ಟ್ರೋಫಿ ಗೆದ್ದಾಗ ಜನರ ದಸರಾ ಸಂಭ್ರಮ ಹೇಗ್ ಮಾಡಿದ್ರೋ ಅದೇ ರೀತಿಯಾಗಿ ಗಿಲ್ಲಿ ಅವರು ಟ್ರೋಫಿ ಗೆದ್ಕೊಂಡ್ ಬಂದಾಗ ಈ ಸಲ ಅದಕ್ಕಿಂತ ಡಬಲ್ ದಸರಾ ಪಕ್ಕ ಆಗುತ್ತೆ. ಯಾಕಂದ್ರೆ ಕರ್ನಾಟಕದ ಜನರು ನಮ್ಮ ಗಿಲ್ಲಿನ ಬೆಳೆಸಿದ್ದಾರೆ. ಸೊ ಆ ಕಾರಣದಿಂದ ಗೆದ್ದೇ ಗೆಲ್ತಾರೆ. ಒಂದು ದಿನ ಗೆಲ್ಲಲೇಬೇಕು, ಒಳ್ಳೆತನ ಪಕ್ಕ. ಈ ಗಿಲ್ಲಿ ಕಪ್ ಕಿತ್ಕೊಂಡು ಬರ್ತಾರೆ. ಬಿಗ್ ಬಾಸ್ ವಿನ್ನರ್ 12ನೇ ಸೀಸನ್ ಬಿಗ್ ಬಾಸ್ ವಿನ್ನರ್ ನಮ್ಮ ಗಿಲ್ಲಿ. ಗೂಗಲ್ ಅಲ್ಲಿ ಹಾಕಿದ್ರೆ ಇದೇ ಬರಬೇಕು. ಸೊ ಫೈನಲ್ ಆಗಿ ಈ ಒಂದು ವಿಡಿಯೋನ ನಮ್ಮ ಗಿಲ್ಲಿ ಫ್ಯಾನ್ಸ್ಗೆ ಶೇರ್ ಮಾಡಿ. ಹಾಗೆ ಈ ತರ ವಿಡಿಯೋನ ಅಪ್ಡೇಟ್ ಮಾಡ್ತಾ ಇರ್ತೀನಿ. ಸೊ ಆ ಕಾರಣಕ್ಕೋಸ್ಕರ ನಮ್ಮ ಚಾನಲ್ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಆದಷ್ಟು ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಧನ್ಯವಾದಗಳು.